ದಿನ ನಮ್ಮಪ್ಪ ತುಂಬ ಆ್ಯಕ್ಷನ್ ಮಾಡ್ತೀನಿ, ಲವ್ ಮಾಡ್ತೀನಿ, ಡೀಸೆಂಟಾಗಿ ಲವ್ ಮಾಡ್ತೀನಿ ಹುಡುಗ ಅಂತ ಅನ್ಕೊಂಡಿದ್ರು. ಸ್ವಲ್ಪ ಅಂದರೆ ಅವ್ರಿಗೂ ಗೊತ್ತು ಸಿನಿಮಾ ಆದಮೇಲೆ ಎಲ್ಲ ಇರುತ್ತೆ. ಸೊ ಹೀ ಈಸ್ ವೆರಿ ಓಪನ್ ಲೈಕ್ ಆ ಥರ. ಯಾಕಂದ್ರೆ ಅದಕ್ಕೆ ಒಂದ್ಸಲಿ ಬಣ್ಣ ಹಚ್ಚಿದ್ಮೇಲೆ ಅದನ್ನ ನ್ಯಾಯ ಬರೆಸ್ಲೇಬೇಕು ನಾವು. ಅವ್ರ ತಂದೆ ಮಾಡ್ತಿರ್ತೀನಿ ಆಲ್ಮೋಸ್ಟ್ ಸ್ವಲ್ಪ ಈ ರೇಪ್ ಸೀನ್ಸ್ ಎಲ್ಲ ಜಾಸ್ತಿ ಇತ್ತು ಅಂತ. ಆಗ ಅವ್ರ ತಂದೆಯವರು ಹೋಗಿ ಮುಂಚಿನ ಆರ್ಟಿಸ್ಟಿಗೆ ಹೇಳಿಬಿಟ್ಟಿರುತ್ತೆ, ಡೈರೆಕ್ಟರ್ ಏನೋ ಹೇಳಿರೋದು ಏನೋ ಅಮೌಂಟ್ಗೋಸ್ಕರ ಮಾಡ್ತಾ ಇರೋದು. ಅದೊಂದು ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ ನಮ್ಮ ತಂದೆ. ಶರ್ಮಿಳಾ ಮಾಂದ್ರವ್ರನ್ನ ಹಿಂದೆಗಡೆಯಿಂದ ಹಿಂಗೆ ತಪ್ಕೊಂಡ್ರೆ ನನಗೆ ಇಲ್ಲೂ ನರ್ವಸ್ ಆಗ್ಬಿಟ್ಟು. ಅದು ಮೈಸೂರು ರೋಡಲ್ಲಿ ಪ್ಯಾಲೇಸ್ ಮುಂದೆ ಜನ ಎಲ್ಲ ನೋಡ್ತಾ ಇದ್ದಾರೆ, ಹೆಂಗಪ್ಪ ಇರೋದು ಹೋಗ್ತೀನಿ ಅವ್ರು ಹೇಳಿದ್ದಾರೆ ತಪ್ಕೊಬೇಕಂತ. ಅವ್ರು ಬಿದ್ದು ನಾನು ಇವತ್ತಿನಾಗೂ ಹೇಳ್ತಾರೆ. ಸೊ ನೀವು ಎಸ್ಪೆಷಲಿ ಈ ಸಿನಿಮಾಗೆ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಮರ್ಡರ್ ಮಾಡೋಕ್ಕೆ ಪ್ರಿಪ್ರೇಷನ್ ಬೇಕು, ಬೇಡ ಅಂತೀರಾ? ಲವ್ ಮಾಡಕ್ಕೆ ಬೇಕಾದ್ರೆ ಸ್ವಲ್ಪ ಪ್ರಿಪ್ರೇಷನ್ ಬೇಕು. ಹೆಂಗಪ್ಪ ಹೇಳೋದು ಹಿಂಗೆ ಓಕೆ. ಅವ್ರು ಕಾಲು ಎಳಿತಿದ್ದಾರೆ ನಿಮ್ಗೆ ಇವಾಗ? ಇದ್ರು ಇದಾರೆ ಅಂತ ಹೇಳಕ್ಕಾಗಲ್ಲ. ಇದ್ರು ಐ ಮೀನ್ ಆಬ್ವಿಯಸ್ಲಿ ಇಲ್ಲ ಅಂದ್ರೆ ಎಲ್ಲ ತಪ್ಪು ತಿಳ್ಕೊಂತಾರೆ. ಸೊ ಈಗ ಇನ್ನೊಂದು ಪ್ರಶ್ನೆ ಏನಂದರೆ, ಟಕೀಲಾದಲ್ಲಿ ಕ್ರೂರತ್ವ ಅಂದರೆ ಜಾಸ್ತಿ ಇದೆ ಅನಿಸುತ್ತೆ. ಆ ಕ್ರೂರಿಗಳ ಪಾತ್ರ ಮಾಡಿರೋದು ಯಾರು, ಆಮೇಲೆ ಯಾವ ಥರ ಮಾಡಿದ್ದಾರೆ ಅಂತ? ಇರೋದ್ರಲ್ಲಿ ಒಳಗೆ ಇರೋದ್ರೆ ಮನ್ಸು. ಓಕೆ, ಮನ್ಸು. ಓಕೆ, ಅದೇ ಕ್ರೂರತ್ವ. ಕ್ಯಾರೆಕ್ಟರ್ ಅಂತ ಬರಲ್ಲ. ಓಕೆ. ಸೊ ನೀವು ಇವಾಗ ಹೇಳಿದ್ರಿ ಧರ್ಮ ಸರ್ ಸ್ಟಾರ್ಟಿಂಗ್ ಇರ್ಬೇಕು, ಎಂಡಿಂಗ್ ಅಲ್ಲಿ ಏನೋ ನೆಗೆಟಿವ್ ಶೇಡ್ ಏನೋ ಇರ್ಬೋದು ಅಂತ. ಹೌದು, ಅದ್ರೂ ಇದೆ. ನನ್ನ ಕ್ಯಾರೆಕ್ಟರ್ ಅಲ್ಲೂ ಅಷ್ಟೇ, ಇವಳು ಯಾಕೆ ನೆಗೆಟಿವ್ ಆದ್ಲು ಅನ್ನೋದೂ ಇದೆ. ಆಸೆ ಮನುಷ್ಯನ್ಗೆ, ಆಸೆ ಇದೆಯಲ್ಲ, ಕ್ರೂರತ್ವ. ಓಕೆ ಓಕೆ. ಪ್ರತಿಯೊಂದು ಕ್ಯಾರೆಕ್ಟರ್ ಅಲ್ಲೂ ತೋರಿಸಿದ್ರು. ಅತಿ ಹೆಚ್ಚು ಆಸೆ ಪಟ್ಟು ಏನಾದ್ರು ಇದು ಬಂದಾಗ ಅದೇ ಒಂದು ಒಂದಿದಲ್ಲ. ಸೊ ಆ ರೀತಿ ಅದೇನು ಕ್ಯಾರೆಕ್ಟರ್ ಅಂತ ಬರಲ್ಲ, ಕ್ಯಾರೆಕ್ಟರ್ ಅಂತ ಕ್ರೂರತ್ವ ಅಂತ ಬಟ್ ಮನುಷ್ಯ ಒಂದು ಅತಿ ಹೆಚ್ಚು ಆಸೆ ಪಟ್ಟಾಗ ಅದು ಆ ತನಕ ಬಂದ್ಬಿಡುತ್ತೆ. ನನಗೆ ಕುತೂಹಲ ಜಾಸ್ತಿ ಆಗ್ತಿದೆ ಸರ್, ನೀವು ಹೇಳ್ತಾ ಇದ್ದಂಗೆ ನನಗೆ ಇವಾಗ ನೋಡ್ಬೇಕು. ಇವಾಗ ಏನಂದ್ರೆ ಬ್ಯಾಲೆನ್ಸ್ ಆಗಿ ಆ ಒಂದು ಕ್ರುಯಾಲಿಟಿನ ತೋರಿಸಿದೆ. ವಂಡರ್ಫುಲ್. ನಾವೇ ಹೀರೋ, ಹೀರೋಯಿನ್, ನಾವೇ ವಿಲನ್. ವಿಲನ್ ಇಬ್ರು. ಓಕೆ, ಒಂದು ಜಿಸ್ಟ್ ಬಿಟ್ಕೊಟ್ಬಿಟ್ರಿ ನೀವು. ಇನ್ನೂ ಸಾಕಷ್ಟಿದೆ. ಸೀರಿಯಸ್ ಇಂದ ಸ್ವಲ್ಪ ಫನ್ಗೆ ಹೋಗೋಣ ಸರ್. ಇವಾಗ ಈ ಸೆಟ್ಸಲ್ಲಿ ಏನೇನೆಲ್ಲ ಫನಿ ಇನ್ಸಿಡೆಂಟ್ಸ್ ಆಯಿತು, ಹಾಗೆ ನಿಮ್ಮಿಬ್ಬರದ್ದು ಒಂದು ಡೈಲಾಗ್ ಬೇಕು ನನಗೆ. ಫನ್ನಿ ಇದು ಯಾವುದಾದ್ರು ಡೈಲಾಗ್ ಯಾವುದಾದ್ರು ಎನಿಥಿಂಗ್ ಇಸ್ ಅನ್ನೋದಕ್ಕಿಂತ ಸೀನಲ್ಲಿ ಸ್ವಲ್ಪ ಫೈಟಿಂಗ್ ಸೀನ್ಸ್ ಅಲ್ಲಿ ಸ್ವಲ್ಪ ಫನ್ನಿ ಆಗಿದೆ. ಓಕೆ, ಐ ಥಿಂಕ್ ಅದನ್ನ ಅವರೇ ಹೇಳ್ತಾರೆ. ಫೈಟ್ಸ್ ಆಮೇಲೆ ಒಂದು ಇದಕ್ಕೆ ಹೋದ್ವಿ ದೇವರಾಯನ ದುರ್ಗ. ಸೊ ಅಲ್ಲಿ ಒಂದು ಮೇಲ್ ಹತ್ಬೇಕು. ಸೊ ಒಂದು ಪೋರ್ಷನ್ ಹೋಗ್ಬಿಡಿದ್ವಿ, ಮುಕ್ಕಾಲು ಹೋಗ್ಬಿಡಿದ್ವಿ. ಅದಾದ್ಮೇಲೆ ಫುಲ್ ಗುಹೆ ಇದೆ. ಆಮೇಲೆ ನನಗೆ ಒಂಥರ ಕ್ಲಸ್ಟ್ರೋಫೋಬಿಕ್ ಫೀಲಿಂಗು. ಓಕೆ, ನನಗೆ ಅದಾಗಲ್ಲ. ತುಂಬ ಕ್ಲೋಸ್ ಇದ್ರಲ್ಲಿ ಹೋದ್ರೆ ಒಂಥರ ಹೆಸರು ಕಡ್ದಂಗೆ ಆಗುತ್ತೆ. ಇವರೆಲ್ಲ ಬಿಂದಾಸ್ ಆಗಿದ್ದಾರೆ, ಹೀರೋ ಅಂತಾರೆ, ಫೈಟ್ ಮಾಡ್ತಾರೆ, ಇಷ್ಟಿಗೆ ಹೋಗಿ ಎದುರ್ಕೊಂತಾರೆ ಅಂತ. ಇದು ಅಂದ್ರೆ ಎಲ್ಲರೂ ತುಂಬಾ ಕಾಳು ಇಡ್ತಾ ಇದ್ರು. ಆಮೇಲೆ ಪಾಪ ನಂದು ಶರ್ಟ್ ಮತ್ತೆ ಇದೆಲ್ಲ ತೊಗೊಂಡು ಡೂಬ್ ತರ ಹಾಕೊಂಡು ಬ್ಯಾಕ್ ಶರ್ಟ್ ಎಲ್ಲ ತೊಗೊಂಡು ಆಗ್ಲಿಲ್ಲ ನನಗೆ ಕೊನೆವರೆಗೂ. ಎಷ್ಟೆಷ್ಟೋ ಪ್ರಯತ್ನ ಪಟ್ರು, ಅದೇನೇನೋ ಇದು ಮಾಡಿದ್ರು. ಇಲ್ಲ ಹಂಗೋಣ ಹಿಂಗ್ ಚೆನ್ನಾಗಿರುತ್ತೆ ಬನ್ನಿ ಅದು ಇದು ಅಂತ. ಬಟ್ ನಮ್ಗೆ ಏನೇನು ಆಗ್ಲೇ ಇಲ್ಲ ಅದು. ಆಮೇಲೆ ಸಾಂಗ್ ಶೂಟ್ ಅಲ್ಲಿ ನಂದಿ ಇಲ್ಲದ ನಂದಿ ಹಿಲ್ಸ್ ಯಾವುದೋ ಇದ್ರ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಕು ನಾವು, ಗೋಪುರದ ಮೇಲೆ ತರ ಒಂದು ಜಾಗ. ಸೊ ಅಲ್ಲಿ ಮಾಸ್ಟರ್ ಏನ್ ಹೇಳ್ತಾರೆ, ಆ ಬಿಸಿಲು ಆಮೇಲೆ ಲೈಟು ಟಾಪ್ ಅಲ್ಲಿ ಡ್ರೋನ್ ಶಾಟ್, ಮಾಸ್ಟರ್ ಏನ್ ಹೇಳಿದ್ರು ಇಬ್ಬರಿಗೂ ಕೇಳಿಸ್ತಿಲ್ಲ. ಸೊ ಆಮೇಲೆ ಒಂದ್ ಕೆಲಸ ಮಾಡೋಣ, ನಮ್ದು ಕಂಪೋಸಿಂಗ್ ಮಾಡೋಣ, ಹಿಂಗೋ ಮ್ಯಾಚ್ ಕಟ್ ಮಾಡಿದ್ರೆ ಮಾಸ್ಟರ್ ಬಂದ್ಬಿಟ್ಟು, ಅಲ್ಲ ಬಾಸ್ ನಾನು ಹೇಳಿದ್ದೆ ಒಂದು ಬಟ್ ಪರವಾಗಿಲ್ಲ ಸಿಕ್ಕಾಬಿಡುತ್ತೆ ಸಾಂಗಿಗೆ. ಅಂದ್ರೆ ಇಟ್ ಇಸ್ ಕ್ವೈಟ್ ಡಿಫಿಕಲ್ಟ್. ಲೈಕ್ ಆ ಇದರಲ್ಲಿ ಪಾಪ ಅವ್ರಿಗೂ ಆಗ್ಲಿಲ್ಲ, ಆಡಿಬಲ್ ಇರ್ಲಿಲ್ಲ. ಆಮೇಲೆ ನಮ್ಗೆ ಆ ಲಿರಿಕ್ಸ್ ಕೇಳ್ತಾರಲ್ಲ. ಎಕ್ಸಾಕ್ಟ್ಲಿ. ಸೊ ಆಮೇಲೆ ಅದು ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿ ಒಂದು ಇದು ಮಾಡಿದ್ವಿ. ಸೊ ಇದೆಲ್ಲ ಆಗಿದ್ದು. ಧರ್ಮ ಸರ್ ಆ್ಯಕ್ಚುಲಿ ಟ್ರೈಲರ್ ಲಾಂಚ್ನಲ್ಲಿ ಹೇಳ್ತಿದ್ರು ಅದೇನು ಸೀನ್ಸ್ಗಳೆಲ್ಲ ಇತ್ತು ಅದಕ್ಕೆ ಎಲ್ಲ ಡೈರೆಕ್ಟರ್ ಮಾಡಿಸಿದ್ದು, ತಂದೆಯವರು ಆ್ಯಕ್ಚುಲಿ ತಪ್ಪು ತಿಳ್ಕೊಬಾರ್ದು ಅಂತ. ಏನು ಹೇಳಿದ್ರು ನಿಮ್ಮ ತಂದೆಯವರು? ಇಷ್ಟು ದಿನ ನಮ್ಮಪ್ಪ ತುಂಬ ಆ್ಯಕ್ಷನ್ ಮಾಡ್ತೀನಿ, ಲವ್ ಮಾಡ್ತೀನಿ, ಡೀಸೆಂಟಾಗಿ ಲವ್ ಮಾಡ್ತೀನಿ ಹುಡುಗ ಅಂತ ಅನ್ಕೊಂಡಿದ್ರು. ಸ್ವಲ್ಪ ಅಂದರೆ ಅವ್ರಿಗೂ ಗೊತ್ತು ಸಿನಿಮಾ ಅಂದಮೇಲೆ ಎಲ್ಲ ಇರುತ್ತೆ. ಸೊ ಹೀ ಈಸ್ ವೆರಿ ಓಪನ್ ಲೈಕ್ ಆ ಥರ. ಯಾಕಂದ್ರೆ ಅದಕ್ಕೆ ಒಂದ್ಸಲಿ ಬಣ್ಣ ಹಚ್ಚಿದ್ಮೇಲೆ ಅದನ್ನ ನ್ಯಾಯ ತೋರಿಸ್ಲೇಬೇಕು ನಾವು. ಸೊ ಅವರಿಗೂ ಗೊತ್ತು, ಯಾಕಂದ್ರೆ ಅವ್ರು ಮಾಡಿರೋ ಸೀನ್ಸ್ ಎಲ್ಲ ಲಿಟ್ರಲಿ ಇಟ್ ವಾಸ್ ಲೈಕ್ ಟೂ ಹೆವಿ ಕಂಪೇರ್ ಮಾಡಿದ್ರೆ. ಸೊ ಬಟ್ ಅವರು ಆ ಪಾತ್ರಕ್ಕೆ ಒಂದು ಜಸ್ಟಿಸ್ ಕೊಡ್ಬೇಕಂತ ಮಾಡ್ತಿದ್ವು. ಸೊ ಈ ಅದಕ್ಕೆ ಸುಮ್ಮನೆ ಸರ್
ಇದ್ರ ಮೇಲೆ ಸ್ಟೇಜ್ ಮೇಲೆ ಹೇಳಿದೆ, ಹಾಂ ಏನೇ ಇದ್ರು ನೀವೇನು ನೋಡ್ತಾ ಇದ್ರಿ ಇಲ್ಲಿ ಎಲ್ಲ ಡೈರೆಕ್ಟ್ ಎಲ್ಲ ಕಡೆ ನಮ್ಮ ಡಾಕ್ಟರ್ ಸರ್ಗೆ. ಆಕ್ಚುಲಿ ಧರ್ಮ ಸರ್ ಆಲ್ಸೋ ಸೆಡ್ ಒನ್ ಥಿಂಗ್, ಅಂದ್ರೆ ಅವ್ರ ತಂದೆ ಮಾಡ್ತಿದ್ದ ಸೀನಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಈ ರೇಪ್ ಸೀನ್ಸ್ ಎಲ್ಲ ಜಾಸ್ತಿ ಇತ್ತು ಅಂತ. ಆಗ ಅವ್ರ ತಂದೆಯವರು ಹೋಗಿ ಮುಂಚೆನೆ ಆರ್ಟಿಸ್ಟಿಗೆ ಹೇಳ್ಬಿಟ್ಟಿದಂತೆ, ಡೈರೆಕ್ಟರ್ ಏನೋ ಹೇಳಿರೋದು ಏನೋ ಅಮೌಂಟ್ ದುಡ್ಗೋಸ್ಕರ ಮಾಡ್ತಾ ಇರೋದು. ಅದೊಂದು ಇಂಟರ್ವ್ಯೂ ಹೇಳಿದ್ದಾರೆ ನಮ್ಮ ತಂದೆ. ಓಕೆ. ಸೊ ಹಾಗಾಗಿ ಐ ಫೆಲ್ಟ್ ಇಟ್ ವೆರಿ ಗುಡ್ ಬಿಕಾಸ್ ಆಬ್ವಿಯಸ್ಲಿ ಅದೊಂದು ಇಬ್ರು ಆರ್ಟ್, ಇವಾಗ ನಾನು ಇವರು ಆಕ್ಟ್ ಮಾಡ್ಬೇಕಾದ್ರೆ ಆ ಒಂದು ಕಂಫರ್ಟ್ನೆಸ್ ಬೇಕಲ್ವಾ. ಹೌದೌದು. ಸೊ ಹಾಗಾಗಿ ಮುಂಚಿತವಾಗಿ ಹೌದು ಇದಿಷ್ಟೇ ಅಂತ ನಾವೇ ಫಿಕ್ಸ್ ಆಗ್ಬಿಟ್ರೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಮಚ್. ಲಿಟರಲಿ ಫಸ್ಟ್ ಸಿನಿಮಾನಲ್ಲಿ ಫಸ್ಟ್ ಸಾಂಗ್ ನಾನು ಕಣ್ಕಣ ಸಲಿಗೆ ಶರ್ಮಿಳಾ ಮಾಂಡ್ರವ್ರನ್ನ ಹಿಂದ್ಗಡೆಯಿಂದ ಹಿಂಗೆ ತಪ್ಕೊಂಡ್ಬಂದೆ. ನನಗೆ ಫುಲ್ಲು ನರ್ವಸ್ ಆಗ್ಬಿಟ್ಟಿದ್ದೆ. ಅದು ಮೈಸೂರು ರೋಡಲ್ಲಿ ಪ್ಯಾಲೇಸ್ ಮುಂದೆ ಜನ ಎಲ್ಲ ನೋಡ್ತಾ ಇದ್ದಾರೆ, ಹಿಂಗಪ್ಪ ಇದು ಹೋಗ್ತೀನಿ. ಲಿಟರಲಿ ಅವ್ರು ಹೇಳಿದ್ದಾರೆ ಹಿಂಗೆ ತಪ್ಕೊಬೇಕಂತ. ಅವ್ರು ಬಿದ್ದು నాకు ಇವತ್ತಿನೂ ಹೇಳ್ತಾರೆ. ನಾನು ಶರ್ಮಿಳಾ ಮಾಂಡ್ರೆ ಓಟ್ ಹೇಳಿದ್ದೀನಿ, ಲೈಕ್ ಹಿಂಗೆ ತಪ್ಕೊಬೇಕಂತೆ, ಹಿಂಗೆ ಲೆಫ್ಟ್ ಈ ಥರ ಮಾಡ್ಬೇಕಂತ. ಸೊ ಈ ಥರ ಇದ್ದಿದ್ದು. ಸೊ ನಾವು ಐ ಮೋರ್ ಇನ್ ಅ ಕಂಫರ್ಟ್ ಝೋನ್. ಅಷ್ಟಕ್ಕೆ ಭಯ ಪಡ್ತಿದ್ರಿ ಅಂತ. ಇಲ್ಲಿ ಇದಕ್ಕೆ ಮೋರ್ ಲೈಕ್ ಅ ಕಂಫರ್ಟ್ ಝೋನ್ ಅಂದ್ರೆ ನಾವು with cinema the experience and here definitely it was little more than compared to other cinemas, little more ಸ್ವಲ್ಪ intensity ಜಾಸ್ತಿ ಇತ್ತು. But we both are very cordial. ಆ ಥರ ಅವ್ರಿಗೂ ನನ್ನ ಮೇಲೆ ಅದೊಂದು ರೆಸ್ಪೆಕ್ಟ್ ಮತ್ತೆ ಇದಿದೆ. I mean she knows that even see ಮೇಡಮ್ ಲೈಕ್ ಆ ಟಚಲ್ಲಿ ಒಂದು ಗೊತ್ತಾಗುತ್ತೆ whether it is a real ಇದು or whether it is just for that moment, ವೆದರ್ ಇಟ್ಸ್ ಬ್ಯಾಡ್ ಫೀಲಿಂಗ್ ಅಂತ. ಸೊ ಅವ್ರಿಗೂ ಗೊತ್ತು. ಸೊ ಅದನ್ನ ನಮ್ಮ ಇಬ್ಬರದಲ್ಲಿ ಅದು ದಟ್ ಕಂಫರ್ಟ್ ಝೋನ್ ಇತ್ತು. ಸೊ ಅದೆಲ್ಲೋ ನಮಗೆ ಅಯ್ಯೋ ಏನಪ್ಪ ಧರ್ಮ ಹಿಂಗೆ ಅಂತ ಅವ್ರಿಗೂ ಏನೋ ಅಸಹ್ಯ ಅಂತ ಅನಿಸಲ್ಲ, ನನಗೂ ಯಾಕಪ್ಪ ಅಂತ ಏನು ಅಂತ. ಇಟ್ ವಾಸ್ ಮೋರ್ ಆಫ್ ಅ ಡೀಸೆಂಟ್ ಕೈಂಡ್ ಆಫ್ ಅ ಕಂಫರ್ಟ್ ಝೋನ್. ವಾಟ್ ವಾಸ್ ಇಂಪಾರ್ಟೆಂಟ್ ಅದು ಮಾಡಿದ್ವಿ. ಅಂದ್ರೆ ವಿ ವರ್ ನಾಟ್ ದಟ್ ಗುಡ್ ಫ್ರೆಂಡ್ಸ್ ನಾವು ಸಿನಿಮಾ ಮುಂಚೆ. ಸಿನಿಮಾ ಮಾಡ್ತಾ ಮಾಡ್ತಾ ವಿ ಟು ಸಿಟ್ ಅಂಡ್ ಟಾಕ್ ಅಂಡ್ ವಿ ಟು ಕಾಮೆಂಟ್ ಆನ್ ಫ್ಯೂ ಥಿಂಗ್ಸ್ ಅದೆಲ್ಲಾನು. ಸೊ ವೆನ್ ಇಟ್ ಕಮ್ಸ್ ಟು ಆನ್ ಸೀನ್ ಅಲ್ಲ, ಈಗ ಯಾರೋ ನಾವು ಇಬ್ರು ಫ್ರೆಂಡ್ಸ್ ಹಿಂಗ್ ಮಾತಾಡ್ಬೇಕು ಹೀಗೆ ಮಾಡ್ಬೇಕು ಅಂದಾಗ ವಿ ವರ್ ಲೈಕ್ ದಟ್ ಕಂಫರ್ಟಬಲ್ ನಮಗೆ ಬಂದ್ಬಿಡ್ತು. ಓನ್ಲಿ ಬಿಕಾಸ್ ಆಫ್ ಆ ಫ್ರೆಂಡ್ಶಿಪ್ ಇದಕ್ಕಿರೋದು. ಆಮೇಲೆ ನಾವು ಡೈಲಿ ಮೀಟ್ ಮಾಡ್ತಿದ್ವಲ್ಲ, ವೆನ್ ದ ಶೆಡ್ಯೂಲ್ ಸ್ಟಾರ್ಟೆಡ್ ವಿ ಯೂಸ್ ಟು ಮೀಟ್ ಡೈಲಿ. ವಿ ಗಾಟ್ ಟು ನೋ ಅಬೌಟ್ ಈಚ್ ಅದರ್, ಅವ್ರ ಹ್ಯಾಬಿಟ್ಸ್ ಏನು, ನನ್ನ ಹ್ಯಾಬಿಟ್ಸ್ ಏನು, ಅಂಡ್ ಹೌ ವಿ ಈಸ್ ಆಸ್ ಅ ಪರ್ಸನ್ ಅನ್ನೋದನ್ನ. ಸೊ ಈ ಒಂದು ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಇಫ್ ದರ್ ಆರ್ ಅದರ್ ಆರ್ಟಿಸ್ಟ್ ಬೇರೆ ಯಾರು ಆಗಿದ್ದಿದ್ರೆ ಏನೋ ಒಂದು ಅವ್ರದೇ ಒಂದು ಬಿಲ್ಡಪ್ ಇರ್ತಾ ಇತ್ತು, ಆ ಥರ ಏನಿಲ್ಲ. ಈಸ್ ವೆರಿ ಫ್ರೆಂಡ್ಲಿ. ಎಲ್ಲ ನಮ್ಮ ಸೆಟ್ಟಲ್ಲಿ ಆರಾಮಾಗಿ ಓಡಾಡ್ಕೊಂಡು ಈ ಥರ ಒಂದು ಫ್ರೆಂಡ್ಲಿ ವೇ ನಮಗೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿಬಿಟ್ಟಿತ್ತು. ಸೊ ವೆನ್ ಇಟ್ ಇಸ್ ವೆನ್ ದ ಕ್ಯಾಮ್ರಾ ವಾಸ್ ಆನ್ ವಿ ವರ್ ದಟ್ ಮಚ್ ಕಂಫರ್ಟಬಲ್ ಅಂಡ್ ಇಟ್ ವರ್ಕ್ಡ್ ಔಟ್. ಅದು ಇನ್ ಗಾಡ್ಸ್ ಗ್ರೇಸ್ ದಟ್ ಇಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್. ಹೌದು. ಓವರಾಲ್ ಎಷ್ಟಿತ್ತು ಶೆಡ್ಯೂಲು ನಿಮ್ಮದು ಶೂಟಿಂಗ್? 45 days we have done. ಲೊಕೇಶನ್ಸ್ ಎಲ್ಲ ಎಲ್ಲೆಲ್ಲಿ ಮಾಡಿದ್ದೀರಾ ಸರ್? ದೇವರಾಯನದುರ್ಗ, ತುಮಕೂರು, ಸಕಲೇಶ್ಪುರ, ಬ್ಯಾಂಗ್ಳೂರ್, ನೆಲಮಂಗಲ, ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಸಿಟೀಸ್ ಆಗಲಿ. ಯಾಕಂದ್ರೆ ನಮಗೆ ಒಂದು ಕಪಲ್ ಮಾಂಟೇಜಸ್ ಬೇಕಿತ್ತು. ಐ ಥಿಂಕ್ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ನಾವು ಜಾಸ್ತಿ ಸರ್ದು ಆಲ್ಮೋಸ್ಟ್ ಕೋಟೆ, ಅರಮನೆ ಎಲ್ಲ ಸಿಟಿಗೆ ಬಂದಿದ್ದಾರೆ ಸರ್. ಒಳ್ಳೊಳ್ಳೆ ಜಾಗದಲ್ಲಿ ಸರ್ ನಿಮ್ಮ ಶೂಟಿಂಗ್ ಎಲ್ಲ. ಅದು ಲಕ್ಕಿ. ಈಗ ಮರ್ಡರ್ ದೃಷ್ಟಿಯಿಂದ ಬಂದಾಗ ಯೂಶಲಿ ಒಂದಷ್ಟು ಪ್ರಿಪ್ರೇಷನ್ಸ್ ಬೇಕಾಗುತ್ತೆ, ಹೋಮ್ ವರ್ಕು. ಸೊ ನೀವು ಎಸ್ಪೆಷಲಿ ಈ ಸಿನಿಮಾಗೆ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡು? ಬೇಡ ಅಂತೀರಾ? ಲವ್ ಮಾಡಕ್ ಬೇಕಾದ್ರೆ ಸ್ವಲ್ಪ ಪ್ರಿಪರೇಷನ್ ಬೇಕು. ಹೆಂಗಪ್ಪ ಹೇಳೋದು, ಹಿಂಗೆ ಹಿಂಗೆ ಸಮಾಲಿಸೋದು, ಮಾಡೋದು ಅಂತ ಅದು ಪ್ರಿಪರೇಷನ್ ಇರುತ್ತೆ. ಮರ್ಡರ್ ಮಾಡಕ್ ಏನು ಬೇಡ, ಕೆಟ್ಟರೆ ಇತ್ತು ಚಾಕು ಬರ್ತಾರೆ ಜಸ್ಟ್ ಗೊತ್ತಾಯ್ತು. ಬಟ್ ಆಬ್ವಿಯಸ್ಲಿ ಸಿ ಇವಾಗ ಅದನ್ನು ಇದೆ ಮರ್ಡರ್ ಅಂತ ಬರಲ್ಲ. ಮರ್ಡರ್ ಮಿಸ್ಟ್ರಿ ಇದಕ್ಕಂದ್ರೆ ಲೈಕ್ ನಾನು ಹೇಳ್ದಂಗೆ ಒಂದು ಇಂಟೆನ್ಸ್ ಕ್ಯಾರೆಕ್ಟರೈಸೇಷನ್ ಯಾವ ಥರ ಇರುತ್ತೆ. ವಾಟ್ ಈಸ್ ಆಸ್ಕಿಂಗ್ ಅಂತ ರೊಮ್ಯಾನ್ಸ್ ಜಾಸ್ತಿ ಇದೆಲ್ಲ ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ರಿ? ಆ ಥರ ಅಲ್ಲ. ಐ ಆಮ್ ನಾಟ್ ಆಸ್ಕಿಂಗ್ ರಿಗಾರ್ಡಿಂಗ್ ದಟ್. ಪ್ರಿಪ್ರೇಷನ್ಸ್ ಅಂದರೆ ಇವಾಗ ಕೆಲವೊಂದು ಸಿನಿಮಾಗಳಿಗೆ ಯೂಶಲಿ ದೇ ಡೂ ಸಮ್ ಕೈಂಡ್ ಆಫ್ ಹೋಮ್ ವರ್ಕ್, ಅಂದರೆ ಒಂದಷ್ಟು ವರ್ಕ್ಶಾಪ್ಸ್ಗಳು ಮಾಡಿ. ಇದಕ್ಕೆ ಎಲ್ಲಿ ಮಾಡಿಲ್ಲ, ಡೈರೆಕ್ಟ್ ಆನ್ ಸೆಟ್ ಸಿಕ್ಕಿದ್ದು. ಆನ್ ಸೆಟ್ ಗರ್ಲ್ ಫ್ರೆಂಡ್ ಇದಾರ ಅನ್ನೋದು ಎಕ್ಸ್ಪ್ರೆಷನ್ ಹೋಗುತ್ತೆ. ಅವ್ರು ಕಾಲು ಎಳಿತಾ ಇದಾರೆ ನಿಮ್ಗೆ ಇವಾಗ? ಇದ್ರು ಇದಾರೆ ಅಂತ ಹೇಳಕ್ಕಾಗಲ್ಲ. ಇದ್ರು ಐ ಮೀನ್ ಆಬ್ವಿಯಸ್ಲಿ ಇಲ್ಲ ಅಂದ್ರೆ ಎಲ್ಲ ತಪ್ಪು ತಿಳ್ಕೊಂತಾರೆ, ಇಷ್ಟು ವರ್ಷ ಏನ್ ಮಾಡ್ತಿದ್ದಾರೆ ಅಂತ ಹುಡುಗ. ಸೊ ಐ ಮೀನ್ ಇಟ್ಸ್ ಆಲ್ ಪಾರ್ಟ್ ಆಫ್ ಪಾಸ್ ಆಫ್ ಲೈಫ್. ಬಟ್ ಅಲ್ಲಿ ಆಗಿರೋ ಲವ್ ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಹೌದು, ಅದೇ ಬೇರೆ, ಆಫ್ ಸ್ಕಿನ್ ಬೇರೆ, ಆನ್ ಸ್ಕಿನ್ ಬೇರೆ, ರಿಯಲ್ಲು ರೀಲು ತುಂಬ ವ್ಯತ್ಯಾಸ. ಹೌದು ಸರ್. ಈಗಾಗಲೇ ಟ್ರೈಲರ್ ಬಂದಿದೆ, ರಿಲೀಸ್ ಆಗಿದೆ. ಫಸ್ಟ್ ರಿವ್ಯೂ, ಫಸ್ಟ್ ರಿಯಾಕ್ಷನ್ ಯಾರ ಕಡೆಯಿಂದ ಸಿಕ್ತು? ನಮಗೆ ಸಾಂಗಿಗೆ ಆ್ಯಕ್ಚುಲಿ ಜಾಸ್ತಿ ರಿವ್ಯೂಸ್ ಬಂದಿದೆ. ಟಕೀಲಾ ಅನ್ನೋ ಟೈಟಲ್ ಟ್ರ್ಯಾಕಿಗೆ ಆಲ್ಮೋಸ್ಟ್ ಎಲ್ಲ ಕಡೆ ನಮಗೆ, ನಾವು ಲಾಸ್ಟ್ ಟೈಮ್ ಕಾಲೇಜ್ ವಿಸಿಟ್ಸ್ಗೆಲ್ಲ ಹೋದಾಗ ಕಾಲೇಜ್ ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು.
ಐ ಥಿಂಕ್ ಟಕೀಲಾ ಅನ್ನೋ ಆ ಒಂದು ವರ್ಡಿಂಗ್ಸ್ ಆಲ್ಮೋಸ್ಟ್ ಎಲ್ಲ ಕಡೆ ಇವಾಗ ನಮಗೆ ಟ್ಯಾಕ್ಸ್ ಕೂಡ ಬರ್ತಾ ಇರೋದ್ರಿಂದ ವಿ ಕ್ಯಾನ್ ಸಿ ದಟ್ ಪಬ್ಲಿಕ್ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿ ದೇ ಆರ್ ಮೇಕಿಂಗ್ ರೀಲ್ಸ್ ಅಂಡ್ ಆಲ್. ಐ ಥಿಂಕ್ ಸಾಂಗಿಗೆ ಸ್ಪೆಷಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಟ್ರೈಲರ್ ಇವಾಗ ನಿನ್ನೆ ಲಾಂಚ್ ಆಗಿರೋದ್ರಿಂದ ವಿ ಆರ್ ವೇಟಿಂಗ್ ಆ್ಯಂಡ್ ವಿ ಆರ್ ಗೆಟಿಂಗ್. ಹೌದು, ದರ್ಶನ್ ಸರ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ನೀವು ನವಗ್ರಹದಲ್ಲಿ ಅವರೊಟ್ಟಿಗೆ ಮಾಡಿದ್ರಿ. ನಂತರ ಇವಾಗ ವಾಮನದಲ್ಲಿ ದರ್ಶನ್ ಸರ್ ಅವರ ಒಂದು ಸಪೋರ್ಟ್ ಸಿಕ್ತು. ಸೊ ಈ ಸಿನಿಮಾಗೆ ನಿಮಗೆ ದರ್ಶನ್ ಕಡೆಯಿಂದ ಏನಾದರೂ ಸಪೋರ್ಟ್ ಸಿಗ್ತಿದೆಯಾ ಹೇಗೆ ಅಂತ? ನಾನು ಹೋಗಿಲ್ಲ ಮೀಟ್ ಮಾಡೋಕ್ಕೆ, ಯಾಕಂದರೆ ಸ್ವಲ್ಪ ಅವರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈ ಟೈಮಲ್ಲಿ ನಾವು ಹೋಗ್ಬಿಟ್ಟು ಸಿನಿಮಾ ಪ್ರಮೋಷನ್ ಡಿಸ್ಟರ್ಬ್ ಮಾಡೋದು ಸ್ವಲ್ಪ ಇದಾಗುತ್ತೆ. ಬಟ್ ಒಂದು ಸಿನಿಮಾ ಅವ್ರು ಮಾಡಿದ್ರು ದಂಡೀರು, ದಂಡೀರು ತುಂಬ ಅವ್ರ ಜೊತೆ ಇದಾಗುತ್ತೆ. ಅದನ್ನೊಂದು ಏನೋ ಒಂದು ಇದು ಮಾಡಿ ವಿಡಿಯೋ ಬೈತು. ಬಟ್ ಮತ್ತೆ ಇವಾಗ ಸ್ವಲ್ಪ ಅವರು ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡ್ತಾರೆ. ಆಮೇಲೆ ಸ್ವಲ್ಪ ಫ್ಯಾಮಿಲಿ ಜೊತೆನೇ ಇದ್ದಾರೆ. ಶೂಟಿಂಗು ಅದು ಇವಾಗ ಡಲ್ ಮುಗಿಸ್ಕೊಂಡು. ಸೊ ಆ ಟೈಮಲ್ಲಿ ನಾವು ಇವಾಗ ಹೋಗಿ ಸಿನಿಮಾ ಪ್ರಮೋಷನ್ ಮಾಡಿ ಅಂತ ಕೇಳೋದು ತುಂಬ ತಪ್ಪಾಗಿದೆ. ಯಾಕಂದರೆ ಪ್ರೀವಿಯಸ್ಲಿ ನನ್ನ ತಲ್ವಾರ್ ಸಿನಿಮಾ ಆಗಿರ್ಬೋದು, ಮೂರ್ತಿಗೆ ಬಂದಿದ್ರು, ಇದಕ್ಕೆಲ್ಲ ಅವ್ರು ಪಾಪ 100% ಸಪೋರ್ಟ್ ಮಾಡಿದ್ದಾರೆ. ಗೆಸ್ಟ್ ಅಪರೆನ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಟೈಮಲ್ಲಿ ಬೇಡ ಅಂತ, ಈ ಟೈಮಲ್ಲಿ ನಾವು ಹೋಗಿ ಕೇಳೋದು ತಪ್ಪಾಗುತ್ತೆ. ಸೊ ಡೆಫಿನೆಟ್ಲಿ ಮ್ಯಾಮ್ ಪಾಪ ಅವರು ಎಲ್ಲಿ ಹಿ ಹ್ಯಾಸ್ ದಟ್ ಇದು ಒಳ್ಳೇದಾಗುತ್ತೆ ಅಂತ ಪಾಪ ಯಾವಾಗಲೂ ಅವಾಗಿಂದ ನಮ್ಮ ಇದರಿಂದ ನಮ್ಮ ಒಡನಾಟ ಯಾವಾಗ ಶುರು ಆಯಿತು ಇವತ್ತಿನವರೆಗೂ ಅವ್ರಿಗೊಂದು ಇದಿದೆ. ಎಷ್ಟೊಂದು ಜನದ ಇದಾಗ್ತದೆ. ಧರ್ಮನ್ಗೂ ಒಂದು ಒಳ್ಳೆ ಬ್ರೇಕ್ ಸಿಕ್ಬಿಟ್ರೆ ಸಾಕು, ಧರ್ಮ ಒಂದು ಚೆನ್ನಾಗಬೇಕು ಇಂಡಸ್ಟ್ರಿಯಲ್ಲಿ. ಸೊ ಅದೊಂದು ನನಗೆ ಯಾವಾಗಲೂ ಅದೊಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಅದೇ ಬ್ಲೆಸ್ಸಿಂಗ್ ನನಗೆ. ಹೌದು. ಆ್ಯಂಡ್ ಆಲ್ಸೋ ಟು ಬಿ ವೆರಿ ಫ್ರ್ಯಾಂಕ್, ಡಿ ಬಾಸ್ ಫ್ಯಾನ್ಸ್ಗಾಗಲಿ ಹಾಗೆ ಅಪ್ಪು ಸರ್ ಫ್ಯಾನ್ಸ್ಗಾಗಲಿ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮ ಪ್ರತಿಯೊಂದು ಕಾಲೇಜಲ್ಲೂ ಧರ್ಮ ಸರ್ ಅವರು ಏನು ದರ್ಶನ್ ಸರ್ದು ಡೈಲಾಗ್ ಹೇಗೆ ಕ್ಯಾಡ್ಬರೀಸ್ ಅಂತ ಬಂದಿದ ತಕ್ಷಣ ಸೀದಾ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಎಲ್ಲರೂ ಡಿ ಬಾಸ್ ಅನ್ಕೊಂಡು ಎನರ್ಜಿ ಅದೊಂದು ವೈಬ್ರೇಷನ್ ಕ್ರಿಯೇಟ್ ಆಗೋಯ್ತು ಎಲ್ಲ ಸ್ಟೂಡೆಂಟ್ಸ್ಗಳ ಮಧ್ಯೆ ನಮ್ಗಂತೂ. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ನಮ್ಮ ಸ್ಪೆಷಲ್ ಥ್ಯಾಂಕ್ಸ್. ಆ್ಯಂಡ್ ನೀವು ಕೇಳಿದಾಗೆ ಥಿಂಕ್ ಸರ್ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಅವರ ಸಿನಿಮಾಗಳಿಗೆ. ಐ ಥಿಂಕ್ ಅದು ಅವ್ರ ಒಳ್ಳೆ ಗುಣ. ವಂಡರ್ಫುಲ್. ಡಿ ಬಾಸ್ಗೆ ಜೈ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀರಿ. ಇವಾಗ ಆ್ಯಕ್ಚುಲಿ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ, ಟಕೀಲಾ. ಸೊ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಒಂದೆರಡು ಮಾತು. ಮ್ಯೂಸಿಕ್ ಡೈರೆಕ್ಟರ್ ಒಂದು ಎಕ್ಸ್ಪೀರಿಯನ್ಸ್ಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್. ಸೊ ಅವರು ಫಸ್ಟು ಅವರು ಮತ್ತು ಡೈರೆಕ್ಟರ್ ಸರ್ ಪ್ಲ್ಯಾನ್ ಮಾಡಿ ಒಂದು ಲವ್ ಸಾಂಗ್, ಸೊ ಸ್ವಲ್ಪ ಬೇರೆ ಟೈಪಲ್ಲೇ ಟ್ರೈ ಮಾಡೋಣ, ರೆಗ್ಯುಲರ್ ಪ್ಯಾಟರ್ನ್ ಲವ್ ಸಾಂಗ್ ಬೇಡ ಅಂದ್ಬಿಟ್ಟು ಬೇರೆ ಟೈಪಲ್ಲೇ ಟ್ರೈ ಮಾಡಿದ್ದಾರೆ. ಸೊ ಅದನ್ನು ಜನ ಇಷ್ಟಪಡ್ತಾರೆ. ಆ್ಯಂಡ್ ಸ್ವಲ್ಪ ಬೀಟ್ಸ್ ಎಲ್ಲ ತುಂಬ ಜಾಸ್ತಿ ಇದೆ. ಆಮೇಲೆ ಟಕೀಲಾ ಅನ್ನೋ ಸಾಂಗು ಐ ಥಿಂಕ್ ಇವತ್ತಿನ ಟ್ರೆಂಡಿಂಗು ನಾವೇನು ಒಂದು ಎಣ್ಣೆ ಸಾಂಗು ಇಲ್ಲ ಪಾರ್ಟಿ ಸಾಂಗ್ ಅಂತ ಕರಿತೀವಿ. ಸೊ ಆ ಇದರಲ್ಲಿ ಐ ಥಿಂಕ್ ತುಂಬ ಜನ ಇಷ್ಟಪಡ್ತಾರೆ ಕಾಲೇಜಲ್ಲಿ. ಸೊ ಐ ಥಿಂಕ್ ರೇಣು ಸರ್ ಗ್ರೇಟ್ ಜಾಬ್. ಆ್ಯಕ್ಚುಲಿ ನಮ್ಮ ಟಕೀಲಾ ಟೈಟಲ್ ಟ್ರ್ಯಾಕ್ ಅಲ್ಲಿ ನಮ್ಮ ಟಾಪ್ ಸ್ಟಾರ್ ರೇಣು ಸರ್ ಕೂಡ ಇದ್ದಾರೆ. ಸೊ ಐ ಥಿಂಕ್ ವಿ ವಿಲ್ ವೆಲ್ಕಮ್ ಹಿಮ್ ಬಿಕಾಸ್ ಅವ್ರ ಬಾಯಲ್ಲೇ ನೀವು ಕೇಳಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಆ್ಯಂಡ್ ಅದೇ ಥರ ಇಡೀ ಸಿನಿಮಾನ ಪಿಕ್ಚರೈಸೇಷನ್ ಮಾಡೋದು ನಮ್ಮ PKS ದಾಸ್ ಸರ್. ಈ ಜನ ಫ್ಯಾಂಟಾಸ್ಟಿಕ್. ಯಾಕಂದರೆ ದಾಸ್ ಸರ್ ಚೈತ್ರ ಪ್ರೇಮಾಂಜಲಿ ತನಕ ಈ ಥರ ಒಂದು ಕ್ಯಾಮ್ರಾಮನ್ನ ಕೆಲಸ ಮಾಡ್ಬೋದು. ಸೊ ಅವ್ರ ಜಾಡಿ ನಾವು ಕೆಲಸ ಮಾಡ್ತಾರೆ ಒಂದು ಖುಷಿ ಕೊಟ್ಟಂಥ ಒಂದು ವಿಷಯ. ಎಷ್ಟು ಚೆನ್ನಾಗಿ ತೋರಿಸ್ಬೇಕು ಲೈಟಿಂಗ್ ಆಗಿದೆ. ಐ ಥಿಂಕ್ ಅದೊಂದು ಗುಡ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಿ. ಹೋಲ್ ಟೀಮ್ ಕೋಟೆ ಪ್ರಭಾಕರ್ ಸರ್ ಇದ್ದಾರೆ, ನಾಗೇಂದ್ರ ಅವರು ಸರ್ ಇದ್ದಾರೆ, ಎಂಟೈರ್ ಟೀಮ್. ಸುನಿಲ್ ಶಶಿ ಅವರು ಪ್ರೊಡಕ್ಷನಲ್ಲಿ ವೆರಿ ಸಪೋರ್ಟಿವ್. ವಂಡರ್ಫುಲ್ ಟೀಮ್, ಒಳ್ಳೆ ಟೀಮ್ ಸಿಕ್ಕತ್ತೆ ನಮಗೆ. ಗುಡ್ ಟು ವಂಡರ್ಫುಲ್. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅಂತ ಈ ಸಿನಿಮಾದಲ್ಲಿ? ಟಕೀಲಾ ಇಷ್ಟ. ಟೈಟಲ್ ಟ್ರ್ಯಾಕ್ ಅದೊಂದು ತುಂಬಾ ಕ್ಯಾಚಿ ಆಗಿದೆ. ಆ್ಯಂಡ್ ಹುಕ್ ಸ್ಟೆಪ್ಸ್ ಬೇರೆ ಸ್ವಲ್ಪ ನಮ್ಗೆ ಎಲ್ಲ ಕಡೆ ಪ್ರಮೋಷನ್ಗೆ ತುಂಬಾ ಹೆಲ್ಪ್ ಆಗಿದೆ. ಆ್ಯಂಡ್ ಎಸ್ ಅದೇ ಟಕೀಲಾ ಟೈಟಲ್ ಟ್ರ್ಯಾಕ್ ನಮಗೆ ತುಂಬಾ ಇಷ್ಟ. ಸರ್ ಓವರಾಲ್ ಇವಾಗ 16ಕ್ಕೆ ಸಿನಿಮಾ ಬರ್ತಾ ಇದೆ, ನಮ್ಮ ಪ್ರೇಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಟಕೀಲಾ ಇನ್ನೊಂದು ಪ್ರಯತ್ನ ನನ್ನ ಕೆರಿಯರಲ್ಲಿ. ಇತ್ತೀಚೆಗೆ ಸಿನಿಮಾ ರಿಲೀಸ್ ಆಗಿದೆ, ತಲ್ವಾರು ಮತ್ತು ಸೊ ಟಕೀಲಾ ರಿಲೀಸ್ ಆಗ್ತದೆ. ಸೊ ಬಿಗ್ ಬಾಸ್ನ ಬಂದಮೇಲೆ ಯಾವ ಥರ ಬಿಗ್ ಬಾಸ್ ಇದ್ದಾಗ ಯಾವ ಥರ ಒಂದು ಪ್ರೀತಿ ಪ್ರೋತ್ಸಾಹ ಒಂದು ಆಶೀರ್ವಾದ ಮಾಡಿದರೆ ಅದೇ ಥರ ಟಕೀಲಾ ಸಿನಿಮಾ ಇದೇ 14ನೇ ತಾರೀಕು ರಾಜ್ಯದಿಂದ ತೆರೆ ಕಾಣ್ತಿದೆ. ಅದಕ್ಕೆ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಚಿತ್ರನ ಬೆಳೆಸಿದ್ದೀರಾ. ಬಟ್ ಇನ್ನೂ ಬೆಳೆಸಿ. ಆ್ಯಂಡ್ ಕನ್ನಡ ಸಿನಿಮಾ ನೋಡಿ, ಟಕೀಲಾ ಸಿನಿಮಾ ನೋಡಿ ನಮ್ಮ ಟೀಮ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಎಲ್ಲರ ಥರ ನಮ್ಮ ಸಿನಿಮಾನೂ ಚೆನ್ನಾಗಿದೆ ಎಲ್ಲ ಇದೇ ಮಾತನ್ನ ನಾನು ಹೇಳಲ್ಲ. ಯಾಕಂದರೆ ಕನ್ನಡ ಸಿನಿಮಾದಲ್ಲಿ ನೀವು ನೋಡಿದ್ರೆ ಹಲವಾರು ರೀತಿ ಕಥೆಗಳು ಬಂದಿದೆ. ಪ್ರತಿಯೊಬ್ಬರು ಸಿನಿಮಾದಲ್ಲೂ ಅವ್ರವ್ರದ್ದೇ ಆದ ಒಂದು ಕಥೆನ ಇಂಪಾರ್ಟೆನ್ಸ್ ಇರುತ್ತೆ. ಸೊ ನಮ್ಮ ಸಿನಿಮಾದಲ್ಲಿ ಒಂದು ಡೇ ಟು ಡೇ ಲೈಫಲ್ಲಿ ನಡೆಯೋವಂಥ ಒಂದು ಸಿಚುಯೇಷನ್ ಹೇಗಿರುತ್ತೆ, ಅದನ್ನು ಹೇಗೆಲ್ಲ ಜನ ನೋಡ್ತಾರೆ, ಒಂದು ಆಡಿಯನ್ಸ್ ವ್ಯೂ ಆಗಿ ಅಥವಾ ಅವರು ಆನ್ ಸ್ಪಾಟಲ್ಲಿ ಹೋಗ್ತಾ ಇರೋವಂಥ ಆ ಕ್ಯಾರೆಕ್ಟರ್ಸ್ ವ್ಯೂ ಪರವಾಗಿ ಎರಡೂ ವ್ಯೂನ ನಾವು ತೋರಿಸಿದ್ದೀವಿ.
ಈ ಥರ ಒಂದು ಡಿಫ್ರೆಂಟ್ ಯುನೀಕ್ ಆಗಿ ನಾವು ಇದನ್ನು ಪೋರ್ಟ್ರೇ ಮಾಡಿದ್ದೀವಿ. ಆ್ಯಂಡ್ ನಾನು ಹೇಳಿದಾಗೆ ಇದೊಂದು ಅವೇರ್ನೆಸ್ನ ಖಂಡಿತವಾಗ್ಲೂ ಕ್ರಿಯೇಟ್ ಮಾಡುತ್ತೆ ಒಂದು ರಿಲೇಷನ್ಶಿಪ್ ಮಧ್ಯೆ. ಸೊ ಅದಕ್ಕೋಸ್ಕರ ಐ ಥಿಂಕ್ ನಮ್ಮ ಸಿನಿಮಾ ಬೇರೆ ಸಿನಿಮಾಗಳಿಗಿಂತ ಆಚೆ ನಿಲ್ಲೋ ಒಂದು ಕಾರಣ ಇದೊಂದೇ, ಒಂದು ಅವೇರ್ನೆಸ್ಗೋಸ್ಕರ ಮಾಡಿರೋವಂಥದ್ದು. ಆ್ಯಂಡ್ ಎಲ್ಲ ಒಂದು ಕಪಲ್ಸ್ಗಾಗಲಿ ಅಥವಾ ಮದುವೆ ಆಗಿರೋರ್ಗಾಗಲಿ ಈ ಒಂದು ಡೇ ಟು ಡೇ ಇವಾಗ ಲವರ್ಸ್ಗಾಗಲಿ ಒಂದು ಮೆಸೇಜ್ ಇದೆ ಇದರಲ್ಲಿ. ಸೊ ಈ ಒಂದು ನೋಡಿದ್ರೆ ಲೈಫ್ ಇನ್ನೂ ಬ್ಯೂಟಿಫುಲ್ ಆಗಿ ನಾವು ಮಾಡ್ಕೊಳ್ಬೋದು. ಮೇ 16ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಸಿನಿಮಾನ ನೋಡಿ ಇದರಲ್ಲಿ ಕಲಿಯುವಂಥದ್ದು ಹಲವಾರು ಆಸ್ಪೆಕ್ಟ್ಸ್ ಇದೆ. ಸೊ ಐ ಥಿಂಕ್ ಅದಕ್ಕೋಸ್ಕರ ನೀವು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ನೀವಿಬ್ಬರು ಹಿಂಗೆ ಹೇಳಿ ನನಗೆ ಕ್ಯೂರಿಯಾಸಿಟಿ ತುಂಬ ಬಿಲ್ಡ್ ಮಾಡಿಬಿಟ್ಟಿದ್ದೀರಾ. ನನಗೆ ನೆಕ್ಸ್ಟ್ ಟೈಮ್ ಇದೆ ಸರ್ ನಿಮ್ಮ ಸಿನಿಮಾಗೆ ಫಸ್ಟೇ ನನಗೆ ಕರೆದುಬಿಡಿ ಸರ್ ಪ್ಲೀಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಟಕೀಲಾಗಿ ಒಳ್ಳೆಯದಾಗಲಿ, ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.